ಶಾಪ ಕೋಪಾದಿಗಳು ಅದು ಮನುಷ್ಯನಿಗೆ ಯಾವತ್ತೂ ಕೂಡ ಕಾಡ್ತಾ ಬರುವಂಥದ್ದು. ಈ ಕೆಲವೊಂದಿಷ್ಟು ಹೇಗೆ ಅಂತ ಕೇಳಿದರೆ, ನಮ್ಮಿಂದ ಗೊತ್ತಿಲ್ಲದೆ ಏನೋ ಅಪರಾಧ ಆಗಿ ಹೋಯಿತು ಅಂತ ಹೇಳಾದರೆ ಅದಕ್ಕೆ ಅಷ್ಟು ದೊಡ್ಡ ಇದು ಯಾವುದೂ ಇಲ್ಲ. ಗೊತ್ತಿಲ್ಲದೆ ಆಗಿದ್ದು, ಬೇಕು ಅಂತ ಮಾಡಿದ್ದಲ್ಲ, ಆಗಿ ಹೋಗ್ತದೆ. ಆದರೆ ಈ ಸರ್ಪ ಸಂಬಂಧವಾದದ್ದು ಮಾತ್ರ ಹಾಗಲ್ಲ. ಅದು ಗೊತ್ತಿದ್ದು ಮಾಡಿದರೂ ದೋಷ, ಗೊತ್ತಿಲ್ಲದೆ ಮಾಡಿದರೂ ದೋಷ. ಅದು ಎಲ್ಲಿಯವರೆಗೆ ಅಂತ ಕೇಳಿದರೆ, ಈ ಜನ್ಮ ಜನ್ಮಾಂತರಕ್ಕೂ ಅದು ಬಂದು ಸೇರಿಕೊಳ್ತಾ ಹೋಗ್ತದೆ. ಹಾಗಾಗಿ ಅದರ ನಿವಾರಣೆಯನ್ನು ಮಾಡಿಕೊಳ್ಳಲೇಬೇಕು ಅಂತ. ಈಗ ಬೆಂಕಿಯನ್ನು ಮುಟ್ಟಿದ ಹಾಗೆ ಗೊತ್ತಿದ್ದು ಮುಟ್ಟಿದರೂ ಕೂಡ ಸುಡ್ತದೆ, ಗೊತ್ತಿಲ್ಲದೆ ತಾಗಿದ್ರೂ ಸುಡ್ತದೆ. ಅದರ ಗುಣವೇ ಹಾಗೆ. ಅದು ಈ ಸರ್ಪ ಶಾಪಕೋಪಗಳು ಕೂಡ ಅದೇ ರೀತಿಯಾಗಿರುವಂಥದ್ದು. ಸರ್ಪವನ್ನು ಕೊಂದಿದ್ದು, ಅದು ಓಡಾಡುವ ಜಾಗವನ್ನು ಬಂದ್ ಮಾಡಿದ್ದು. ಈ ಸರ್ಪಗಳೆಲ್ಲ ಅವಕ್ಕೊಂದು ಹೋಗುವ ದಾರಿ ಅಂತಲೇ ಇರ್ತದೆ. ಅದು ಸರ್ಪ ನಡೆ ಅಂತ ಕರಿತೇವೆ ನಾವು, ನಾಗ ನಡೆ ಅಂತೇಳಿ. ಅದು ಇಂತಿಷ್ಟು ಜಾಗದಲ್ಲಿಯೇ ಓಡಾಡ್ತದೆ, ಹೀಗೇ ಓಡಾಡ್ತದೆ. ಈಗ ಆ ಜಾಗದಲ್ಲಿ ನಾವು ಏನಾದರೂ ಒಂದು ಅಡೆ ಮಾಡಿಬಿಟ್ವಿ ಅಂತ ಹೇಳಾದರೆ, ಏನೋ ಮನೆ ಕಟ್ಟಿದ್ವಿ, ಇಲ್ಲ ಅದಕ್ಕೇನೋ ಅಲ್ಲೊಂದು ಬೇಲಿ ಹಾಕಿದ್ವಿ, ಕಾಂಪೌಂಡ್ ಹಾಕಿದ್ವಿ, ಹಾಗೇನೋ ಮಾಡಿದ್ವಿ ಅಂತ ಹೇಳಾದ್ರೆ ಅದಕ್ಕೆ ಓಡಾಡುವ ದಾರಿಯೇ ಇಲ್ಲದೆ ಇದ್ದಂಗೆ ಆಗ್ತದೆ. ಆವಾಗ ಅದು ಮತ್ತೆ ಇಲ್ಲಿಗೆ ಕಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣದಲ್ಲಿ ಈಗ ಮತ್ತೆಲ್ಲೋ ಬಳಸಿ ಹೋಗ್ತದೆ ಎನ್ನುವಂತಹ ಪ್ರಶ್ನೆ ಇಲ್ಲ. ಈಗ ಎಲ್ಲೋ ಹೊಡಿಲಿಕ್ಕೆ ಬಂದರೂ ಓಡುವುದು ವಿಷಯ ಬೇರೆ. ಆದರೆ ಅವು ದಿನನಿತ್ಯ ದೈನಂದಿನ ದಿನಚರಿಯಲ್ಲಿ ಅವು ಏನು ಓಡಾಡ್ತವೆ, ಆವಾಗ ಅವರಿಗೆ ಹಾಂಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಜಾಗ ಇಲ್ಲ ಅಂತ ಹೇಳಾದ್ರೆ ಅದೇನಾಗ್ತದೆ ಅಂತ ಕೇಳಿದರೆ, ಅದು ಒಂದಲ್ಲ ಒಂದು ದಿವಸ ಆ ಆಹಾರ ಇಲ್ಲದೆ ಅದು ಸಾಯ್ತದೆ. ಅದು ಕೂಡ ನಮಗೆ ದೋಷವನ್ನು ಬರ್ತದೆ. ಅದು ನಮಗೆ ಗೊತ್ತಿರೋದಿಲ್ಲ, ನಾವೇನೇನು ಕೊಲ್ಲಿಲ್ಲ ಅಂತಲೇ ಹೇಳ್ತೇವೆ ನಾವು. ನನಗೆ ಗೊತ್ತಿದ್ದಂಗೇನೇನು ಮಾಡಲಿಲ್ಲರಿ ನಾನು, ಆದರೆ ಅದು ಕೂಡ ದೋಷವಾಗ್ತದೆ. ಆ ನಂತರದಲ್ಲಿ ಅದರ ಮೊಟ್ಟೆ ಇತ್ಯಾದಿಗಳನ್ನು ಒಡೆಯುವುದು, ಅದು ವಾಸವಾಗುವಂತಹ ಮರವನ್ನು, ಹುತ್ತವನ್ನು ಅಥವಾ ಮತ್ತು ಯಾವುದೋ ಜಾಗವನ್ನು ಅದನ್ನೆಲ್ಲ ಹಾಳು ಮಾಡುವುದು, ಅದು ಎಲ್ಲವೂ ಕೂಡ ಆ ಸರ್ಪ ಶಾಪಕೋಪಕ್ಕೆ ನಾವು ಗುರಿಯಾಗಬೇಕಾಗ್ತದೆ. ನಾಗರು ಅಂತ ಹೇಳಿದರೆ ಅದು ಎಲ್ಲ ಸಂಪತ್ತುಗಳನ್ನು ರಕ್ಷಣೆ ಮಾಡುವಂತಹ ದೇವರು. ಈಗ ಹಿಂದಿನ ಕಾಲದಲ್ಲಿ ಎಲ್ಲ ರಾಜ ಮಹಾರಾಜರು ಶತ್ರುಗಳ ದಾಳಿಯಾದಾಗ ತಮ್ಮ ಸಂಪತ್ತನ್ನು ಒಂದು ಕಡೆ ಹೂತಿಟ್ಟು ಅದಕ್ಕೆ ನಾಗನಿಂದ ದಿಗ್ಬಂಧನ ಮಾಡ್ತಿರ್ತಾರೆ. ಅದಕ್ಕೆ ಹೆಸರು ಸರ್ಪಗಾವಲು ಅಂತ. ಆ ಸರ್ಪ ಕಾಯ್ತಾ ಉಂಟು ಅಂತ ಹೇಳಾದರೆ ಅದನ್ನು ಮೀರಿ ಯಾರೂ ಕೂಡ ಅದನ್ನು ಅಪಹಾರ ಮಾಡಲಿಕ್ಕಾಗೋದಿಲ್ಲ. ಹಾಗಿರುವಂಥದ್ದು ಈ ಸರ್ಪ ಶಾಪಕೋಪಗಳು ನಮ್ಮ ಮನುಷ್ಯನಿಗೆ ಬಂದು ತಾಗಿತು ಅಂತ ಹೇಳಾದರೆ ಮನುಷ್ಯನ ಸಂಪತ್ತಿಗೆ ಇರುವಂತಹ ರಕ್ಷಣೆ ಇಲ್ಲದೇ ಇದ್ದಂಗೆ ಆಗ್ತದೆ. ರಕ್ಷಣೆ ಇಲ್ಲದೆ ಇರುವ ಸಂಪತ್ತನ್ನು ಯಾರೂ ಎಷ್ಟೊತ್ತಿಗೂ ಅಪಹಾರ ಮಾಡ್ಬೋದು. ಈಗ ನಮ್ಮ ಮನುಷ್ಯನಿಗೆ ಸಂಪತ್ತು ಅಂತ ಹೇಳಿದ ತಕ್ಷಣದಲ್ಲಿ ಕೇವಲ ಹಣಕಾಸು, ದುಡ್ಡು, ಆಸ್ತಿ ಅದಷ್ಟೇ ಅಲ್ಲ. ನಮ್ಮ ಆರೋಗ್ಯ ಹೌದು, ನಮ್ಮ ಮಕ್ಕಳು ಹೌದು, ನಮ್ಮ ಕುಟುಂಬ ಹೌದು, ನಮ್ಮ ಪರಿವಾರ ಹೌದು. ಇದೆಲ್ಲವೂ ಕೂಡ ನಮಗೆ ಇದರಲ್ಲಿ ಯಾವುದಕ್ಕೆ ತೊಂದರೆ ಬಂತು ಅಂತ ಹೇಳಾದರೂ ನಮ್ಮ ಸಂಪತ್ತಿಗೆ ತೊಂದರೆ ಬಂತು ಅಂತಲೇ ಲೆಕ್ಕ ಅದು. ಹಾಗಾಗಿ ಅಂತಹ ಆ ಎಲ್ಲ ಸಂಪತ್ತುಗಳು ನಮಗೆ ಸಂರಕ್ಷಣೆಯಾಗಿ ಬರಬೇಕು ಅಂತ ಹೇಳಾದರೆ ನಾಗನ ಅನುಗ್ರಹವಿರಬೇಕು, ಆ ಶಾಪಕೋಪಗಳು ನಿವೃತ್ತಿ ಆಗಬೇಕು. ಹಾಗಾಗಿ ಒಮ್ಮೆ ಅಂತಹ ಆ ಸರ್ಪಗಳನ್ನು ನಾವು ಕೊಂದಿದ್ದಿದ್ರೆ, ಅದು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ, ಈಗಂತೂ ನಾವು ಗಾಡಿಯಲ್ಲಿ ಹೋಗ್ತಾ ಇರುವಾಗ ಒಂದೊಂದು ಸಾರಿ ಗಾಡಿ ಗಾಲಿಗೆ ಸಿಕ್ಕಿ ಸತ್ತು ಹೋಗ್ತಾರೆ. ಏನೇ ಆಗಲಿ, ಇಲ್ಲ ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಿರೋದಿಲ್ಲ, ನಮ್ಮ ಜಾಗದಲ್ಲಿ ಕೆಲಸ ಮಾಡುವವರೇ ಹೆದರಿ ಹೊಡೆದು ಬಿಡ್ತಾರೆ, ಮನೆ ಕಟ್ಟುವವರು ಹೊಡೆದು ಬಿಡ್ತಾರೆ. ಈ ರೀತಿಯಾದಂಥದ್ದಾಗ್ತದೆ, ಸಿಕ್ಕಾಗ್ತವೆ, ಸಾಯ್ತವೆ. ಆದ್ದರಿಂದ ಅದು ಹೇಗೇ ಆದರೂ ಕೂಡ ನಮ್ಮ ಜಾಗದಲ್ಲಿ ಆಯಿತು ಅಂತ ಹೇಳಾದರೆ ಅದು ನಮ್ಮ ತಲೆಯ ಮೇಲೆ ಬರುವಂಥದ್ದು. ಒಂದು ಸರ್ಪ ಸತ್ತು ಅಂತ ಹೇಳಾದರೆ ಒಬ್ಬ ಮನುಷ್ಯ ಮರಣ ಹೊಂದಿದರೆ ಹೇಗೆ ನಾವು ಸಂಸ್ಕಾರ ಮಾಡಬೇಕೋ ಹಾಗೆಯೇ ಮಾಡಬೇಕು. ಅದನ್ನು ಬಿಡಲಿಕ್ಕಿಲ್ಲ. ನಮಗದನ್ನೆಲ್ಲ ಮಾಡಲಿಕ್ಕೆ ಗೊತ್ತೂ ಇಲ್ಲ, ಒಂದು ಮಾಡೋದು ಇಲ್ಲ. ಎಲ್ಲಾದರೂ ಒಮ್ಮೆ ಕಂಡೋಯ್ತು ಅಂತ ಹೇಳಾದರೆ ದೂರ ತಗೊಂಡೋಗಿ ಎಸೆದು ಬಂದುಬಿಡ್ತೇವೆ. ಇಲ್ಲ ಯಾರಾದರೂ ಹೇಳಿದರೆ ಅಂತೂ ಇಂತೂ ಒಂದು ಸುಟ್ಟಾಕಿ ಬರ್ತೇವೆ, ಅಷ್ಟೇ ಇರೋದು ಅಲ್ವಾ. ಆದರೆ ಅದನ್ನು ಮನುಷ್ಯರಿಗೆ ನಾವು ಹೇಗೆ ಮಾಡ್ತೇವೆಯೋ ಹಾಗೆ ಮಾಡಬೇಕು. ಅದು ಕೂಡ ಆ ಸರ್ಪದೇವ ಸಂತತಿಯಲ್ಲಿ ಬರುವಂತಹದ್ದು, ಭೂಮಿಯಲ್ಲಿ ಹರಿದಾಡುವಂತಹ ಒಂದು ದೇವರು ಅಂತಲೇ ಕರೆಯೋದು ನಾವು. ಆದ್ದರಿಂದ ಅಂತಹ ಆ ಸರ್ಪಗಳಿಗೆಲ್ಲವುಗಳಿಗೂ ಕೂಡ ಸಂಸ್ಕಾರ ಕರ್ಮವನ್ನು ಮಾಡಬೇಕು. ಅವುಗಳಿಗೆ ಪ್ರೇತತ್ವ ನಿವೃತ್ತಿಯಾಗಿ ಅವರ ಲೋಕವನ್ನು ಸೇರಿಕೊಳ್ಬೇಕು. ಅದಕ್ಕೆ ಬೇಕಾಗಿ ನಾವು ಇವತ್ತಿನ ದಿವಸ ಈ ಪೂಜೆಯನ್ನು ಮಾಡ್ತೇವೆ.
ಯಾವ ಯಾವ ಸರ್ಪವನ್ನು ಕೊಂದಿದ್ದೇವೆ ಈಗೆಲ್ಲ ಹುಡುಕ್ಲಿಕ್ಕಂತೂ ಆಗೋದಿಲ್ಲ, ಅದು ಎಲ್ಲಿ ಹೋಯ್ತೋ ಏನೋ ಅದು ಅಲ್ವಾ. ಪ್ರಕೃತಿ ಸಹಜ, ಅದೇನು ಜಾಸ್ತಿ ದಿವಸ ಇರೋದಿಲ್ಲ. ಆದ್ದರಿಂದ ಇದು ಈಗ ನೋಡಿ ಅಲ್ಲಿ ಹೆಟ್ಟಿನ ಸರ್ಪವನ್ನು ಮಾಡ್ತಾ ಇದ್ದಾರೆ. ಆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಯಾವ್ಯಾವ ಸರ್ಪಗಳು ಮರಣ ಹೊಂದಿದ್ದಾವೋ ಅದೆಲ್ಲ ಈ ಒಂದು ಹಿಟ್ಟಿನ ಸರ್ಪದಲ್ಲಿ ಬಂದು ಸನ್ನಿಹಿತರಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಮಂತ್ರ ಹೇಳಿ. ಆ ಎಲ್ಲ ದೇವತೆಗಳು ಇಲ್ಲಿ ಬಂದು, ಅಂದರೆ ಮರಣ ಹೊಂದಿದವುಗಳು, ಆ ಆತ್ಮಗಳೆಲ್ಲ ಇಲ್ಲಿ ಬಂದು ಸನ್ನಿಹಿತರಾಗಲಿ. ಅದಕ್ಕೆ ಈಗ ಪುನಃ ನಾನು ಸಂಸ್ಕಾರವನ್ನು ಕೊಡ್ತೇನೆ, ಅವರಿಗೆ ಶಾಶ್ವತವಾದಂತಹ ಸದ್ಗತಿ ಅಂದರೆ ದೇವಲೋಕ ಪ್ರಾಪ್ತಿಯಾಗಲಿ. ಅದಕ್ಕೆ ಬೇಕಾಗಿ ಆ ಹಿಟ್ಟಿನ ಸರ್ಪದಲ್ಲಿ ಅದನ್ನೆಲ್ಲ ಪೂಜೆ ಮಾಡಿ, ಈಗ ಮನುಷ್ಯರನ್ನು ಸುಟ್ಟ ಹಾಗೆ ಆ ಸರ್ಪವನ್ನು, ಒಂದು ಸರ್ಪವನ್ನು ಸುಡ್ತೇವೆ, ಮತ್ತೊಂದು ಸರ್ಪವನ್ನು ಈ ಸರ್ಪದ ಜಾಗ ಅದು ಹೇಳಿದ್ನಲ್ಲ ಹುತ್ತ, ಅದರ ಹತ್ರ ಅಲ್ಲಿ ತಗೊಂಡು ಹೋಗಿ ಅದನ್ನು ಬಿಟ್ಟು ನೀನಿನ್ನ ಮೇಲೆ ಹೋಗು ಅಂತೇಳಿ ನಮ್ಮ ಜಾಗವನ್ನು, ಈಗ ನೀನು ಓಡಾಡುವುದೇ ಜಾಗ ಅದು, ಈಗ ಅದಕ್ಕೆ ನಮಗಾಗಿ ನೀನು ಅನುಗ್ರಹ ಮಾಡಿಕೊಡು, ನೀನು ಬೇರೆ ಕಡೆ ಹೋಗಿ ನಮ್ಮನ್ನು ಅನುಗ್ರಹಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಒಂದನ್ನು ಬಿಡುವುದು, ಒಂದನ್ನು ಸುಡುವುದು. ಈಗ ಅದೇ ಈಗ ಮನುಷ್ಯರನ್ನೆಲ್ಲ ಸುಟ್ಟು ಹಾಕಿದರೆ ಉಳಿದವರಿಗೆಲ್ಲ ಸೂತಕ ಇರೋದಿಲ್ವಾ? ಅವತ್ತು ಸುಟ್ಟವ್ರು ಎಲ್ಲೂ ಹೋಗೋದಿಲ್ಲಲ್ಲ, ಅದಕ್ಕೆ ಹೇಳಿದ್ದು ಎಲ್ಲಿಯೂ ದೇವಸ್ಥಾನಾದಿಗಳಿಗೆಲ್ಲ ಹೋಗಲಿಕ್ಕಿಲ್ಲ. ಅದೇ ರೀತಿಯಾಗಿ ನಾವು ಶುದ್ಧವಾಗಿ ಇರಬೇಕಾಗ್ತದೆ, ಎಲ್ಲಿಗೂ ಹೋಗಲಿಕ್ಕಿಲ್ಲ. ನಮಗೊಂದು ದಿವಸ ಸೂತಕ ಇರ್ತದೆ, ನಾಳೆ ಮತ್ತೆ ಪೂಜೆ ಆಗಿ ಪುಣ್ಯ ಎಲ್ಲ ಆಗಿ ನಿಮಗೆ ತೀರ್ಥ ಎಲ್ಲ ಆದಮೇಲೆ ಮತ್ತೆ ಮಾಮೂಲಿ ಅಂತೆ ಆಗುವಂಥದ್ದು ನಾವು. ಹಾಗಾಗಿ ಇವತ್ತಿನ ದಿವಸ ಈ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. 8 ಜಾತಿ ಉಂಟು ಸರ್ಪದಲ್ಲಿ. ನಮಗೆ ಗೊತ್ತಿರುವುದು ಎಲ್ಲಿ ಎಷ್ಟು, ಎಲ್ಲೋ 1-2 ಜಾತಿ ಗೊತ್ತಿದೆ ಅಲ್ವಾ. ಮಾಮೂಲಿ ಓಡಾಡುವ ಒಂದು ಸರ್ಪ, ಆ ನಂತರದಲ್ಲಿ ಏನು ಕಾಳಿಂಗ ಸರ್ಪ, ಅದೊಂದೇ 2-3 ಜಾತಿ ಗೊತ್ತುಂಟು. ಇನ್ನೂ ಒಂದು ಹೌದು, ಹೆಬ್ಬಾವು ಒಂದು ಸರ್ಪದ ಜಾತಿಯೇ, ಅಜಗರ ಅಂತ ಕರೀತೇವೆ ಅದಕ್ಕೆ. ಈ ವಿಷ ಇಲ್ಲದೆ ಇರುವ ಏಕೈಕ ಸರ್ಪ ಸಂತತಿ ಅಂತ ಹೇಳಿದರೆ ಹೆಬ್ಬಾವು, ಅದಕ್ಕೆ ವಿಷ ಇಲ್ಲ. ಅಂತಹ ಅದೊಂದು 2-3 ನಾವು ಕಾಣ್ತೇವೆ ಇವತ್ತು. ಆದರೆ 8 ಕುಲ ಉಂಟು. ಎಲ್ಲಿಯವರೆಗೆ ಅಂತ ಕೇಳಿದರೆ, ಕೇವಲ ಕಣ್ಣು ದೃಷ್ಟಿಯನ್ನು ನೋಡಿದರೆ, ಸರಿ ಮಾಡಿ ನಿಂತು ನೋಡಿಬಿಟ್ರೆ ಆ ಎದುರಿಗಿರುವ ಪ್ರಾಣಿ ಸತ್ತು ಹೋಗ್ತದೆ ಅಂತೆ, ಅಷ್ಟು ವಿಷವಂತೆ. ಆ ರೀತಿಯಾದಂತಹ ಸರ್ಪಗಳೆಲ್ಲ ಉಂಟು ಅಂತ. ಆದರೆ ಇಲ್ಲಿ ನಮ್ಮ ಇದರಲ್ಲಿ ಎಲ್ಲಿಯೂ ಇಲ್ಲ. ಇನ್ನು ಎಲ್ಲಿ ಎಲ್ಲ ಆಫ್ರಿಕಾದಂತಹ ಕಾಡಿನಲ್ಲೆಲ್ಲ ಎಲ್ಲಾದರೂ ಇರ್ಬೋದು, ನಮಗೆ ಗೊತ್ತೇ ಇಲ್ಲಲ್ಲ ಅದು. ಅಂದರೆ ಅದು ಒಟ್ಟು ನಮ್ಮ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಯೋ ದೃಷ್ಟಿ ವಿಷ ಉಚ್ಯತೆ, ಕಾರ್ಕೋಟಕ ಅಂತ ಹೆಸರು ಅದಕ್ಕೆ. ನಾವು ಹೆಸರನ್ನೆಲ್ಲ ಕೇಳಿರ್ತೇವೆ ಅಷ್ಟೇ ಅಲ್ವಾ. ಅಂತಹ ರೀತಿಯಾದಂತಹ ಸರ್ಪಗಳುಂಟು. ಅಂದರೆ ಹಿಂಗೆ ನೋಡಿದ ತಕ್ಷಣ ಸತ್ತೋಗ್ತೇವೆ ಅಂತ ಅರ್ಥ ಅಲ್ಲ. ಈಗ ಕಣ್ಣು ಬಿಟ್ಟು ನೋಡುವುದು ಅಂತ ಅರ್ಥ. ಈಗ ದೃಷ್ಟಿ ಬಿಟ್ಟು ನೋಡುವಂಥದ್ದು. ಈ ಕೆಲವೊಂದಿಷ್ಟು ಪ್ರಾಣಿಗಳು, ಈ ನಮ್ಮ ಪ್ರಾಣಿಯ ಪ್ರಪಂಚದಲ್ಲಿ ನಿಮಗೆ ಅದೆಲ್ಲ ಗೊತ್ತಿರ್ತದೆ, ಹಳಬರಿಗೆಲ್ಲರಿಗೂ. ಈಗಿನವ್ರಿಗೆ ಗೊತ್ತಿಲ್ಲ ಬಿಟ್ಟರೆ. ಮೇಲ್ಗಡೆ ಇರುವಂತಹ ಈ ಪ್ರಾಣಿಗಳು ಕೆಲವೊಂದಿಷ್ಟು ಮರದ ಮೇಲೆ ಇರುವಂಥದ್ದು, ಅದನ್ನು ಹೊಡೆದು ತಿನ್ನುವಂತಹ ಪ್ರಾಣಿಗಳು ಕೆಳಗಡೆ ಇರ್ತವಲ್ಲ, ಕೇವಲ ಸುಮ್ಮನೆ ಕಣ್ಣು ನೋಡಿ 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 ಅವ್ರದ್ದು ಇದನ್ನ ಮೇಲಿನಿಂದ ಅವ್ರ ಕೈ ತಪ್ಪಿಸ್ತವೆ, ಕೆಳಗೆ ಬಿದ್ದು ಕೂಡ ತಿಂತವೆ. ಅಂಥದ್ದೆಲ್ಲ ಉಂಟು. ಅದು ಈಗಲೂ ಉಂಟು ನಮ್ಮ ಕಡೆ ಎಲ್ಲ. ಈ ಹುಲಿಯ ಸ್ವರೂಪದ್ದೇ ಸಣ್ಣ ಪ್ರಮಾಣದ್ದೆಲ್ಲ ಉಂಟು, ನಮ್ಮ ಹಳ್ಳಿ ಕಡೆ ಎಲ್ಲ ಉಂಟು. ಅದರಲ್ಲಿ ಅದೆಲ್ಲ ಹಾಗೆ ಮಾಡ್ತದೆ. ಈ ಮೇಲ್ಗಡೆ ಅಷ್ಟೇ ಇದನ್ನು ಮಾಡಿಕೊಂಡು ಈ ಮಾವಿನಕಾಯಿ ಅಥವಾ ಎಳನೀರು ಇಂಥದ್ದನ್ನೆಲ್ಲ ತಿನ್ನುವಂಥದ್ದು ಅಳಿಲಿಂದೆ ಮತ್ತೊಂದು ಸ್ವಲ್ಪ ದೊಡ್ಡ ಸ್ವರೂಪದ್ದೆಲ್ಲ ಇರ್ತದೆ, ಕೆಳಗೆ ಬರುವುದೇ ಇಲ್ಲ. ಇವು ಏನು ಮಾಡ್ತವೆ ಅಂತ ಕೇಳಿದರೆ, ಅದನ್ನೇ ದೃಷ್ಟಿ ಇಟ್ಟು ನೋಡೋದು. ಏನಾದರೂ ಅದು ಮೇಲಿನಿಂದ ಇದಕ್ಕೆ ಕಣ್ಣು ಕೊಟ್ಟು ಬಿಡ್ತು ಅಂತ ಹೇಳಾದ್ರೆ ಮುಗೀತು ಅಂತ ಲೆಕ್ಕ. ಎಂತ ಮಾಡುವ ಕೆಲಸವೇ ಇಲ್ಲ. 2 ನಿಮಿಷ 3 ನಿಮಿಷಕ್ಕೆ ಅದು ಕೆಳಗೆ ಬೀಳ್ತದೆ, ಬಿದ್ದು ಕುಳೆ ತಿಂತವೆ. ಅಂದರೆ ಆ ಕಣ್ಣಿನಲ್ಲಿಯೇ ಅದಷ್ಟು ಫೋಕಸ್ ಮಾಡ್ತವೆ. ಅದೇ ರೀತಿ ಇದು ಒಂದು ರೀತಿಯದು ಉಂಟಂತೆ. ಅಂದರೆ ಒಂದು ಸರಿ ನಮ್ಮನ್ನೇ ಸರಿಯಾಗಿ ದೃಷ್ಟಿ ಇಟ್ಟು ನೋಡುವಂಥದ್ದು ಅಂತ. ಸುಮ್ಮನೆ ಒಂದು ಸರಿ ನೋಡಿದ ಕೂಡಲೇ ಸಾಯ್ತವೆ ಅಂತ ಅರ್ಥ ಅಲ್ಲ. ಅದು ಇಲ್ಲಿಯಲ್ಲೂ ಇಲ್ಲ ಬಿಡಿ, ಅಥವಾ ಇದ್ರೂ ನಮಗೆ ಗೊತ್ತಿಲ್ಲ ಆ ರೀತಿಯಾಗಿ. ಅಂತಹ ಆ ಯಾವ ಸಂತತಿಗೆ ನಾವು ನಮ್ಮಿಂದ ಅಪರಾಧ ಆಗಿದೆ ಅಂತಲೇ ನಮಗೆ ಗೊತ್ತಿಲ್ಲ. ಹಾಗಾಗಿ ಅದು ಯಾವುದೇ ಇದ್ದರೂ ಕೂಡ ಅದು ಎಲ್ಲವೂ ಇಲ್ಲಿ ಬಂದು ಸನ್ನಿಹಿತರಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಅದು ಎಲ್ಲದಕ್ಕೂ ಕೂಡ ಸದ್ಗತಿ ಪ್ರಾಪ್ತಿಯಾಗಲಿ. ಅವರ ನಾಗಲೋಕಕ್ಕೆ ಹೋಗಿದ ಮೇಲೆ ಅಂತೂ ಇವರು ಏನೋ ಒಂದು ಅಪರಾಧ ಗೊತ್ತಿಲ್ಲದೆ ಮಾಡಿದರೂ ಕೂಡ ಅಂತೂ ತನಗಾಗಿ ಒಂದು ಇದಿಷ್ಟನ್ನಾದರೂ ಮಾಡಿದ್ರಲ್ಲ, ಬದುಕೊಂಡು ಹೋಗಲಿ ಅಲ್ವಾ. ಆ ರೀತಿಯಾದಂತಹ ಒಂದು ಅನುಗ್ರಹವನ್ನು, ಯಾಕೆಂದರೆ ಯಾವ ದೇವರಿಗೂ ಕೂಡ ಮಕ್ಕಳಾದಂತಹ ಮನುಷ್ಯರ ಮೇಲೆ ಯಾರಿಗೂ ಕೋಪ ಇಲ್ಲ, ಯಾವ ದೇವತೆಗಳಿಗೂ ಕೂಡ.
ನಾವು ಅಪರಾಧ ಮಾಡಿದರೆ ಮಾತ್ರ ಅವರ ಕೋಪಕ್ಕೆ ಗುರಿಯಾಗಬೇಕು, ಬಿಟ್ಟರೆ ಸುಮ್ಮನೆ ಯಾವ ತಂದೆ ತಾಯಿಗಾದರೂ ಮಕ್ಕಳ ಮೇಲೆ ಕೋಪ ಬರ್ತದೇನ್ರಿ? ಸರಿ ಇದ್ದವನ ಮೇಲೂ ಹೋಗಿ ಹೊಡಿತಾ ಕೂರ್ಲಿಕ್ಕೆ ತಂದೆ ತಾಯಿಗೆ ಏನು ತಲೆ ಹಾಳಾಗಲಿಲ್ಲಲ್ಲ. ಅದೇ ರೀತಿ ಮಕ್ಕಳು ತಪ್ಪು ಮಾಡಿದರೆ ಮಾತ್ರ ಹೊಡೆಯೋದು, ಬೈಯೋದು, ಒಳ್ಳೆ ರೀತಿಯಿಂದ ಹೋಗಲಿ ಅಂತ. ಈ ದೇವತೆಗಳು ಕೂಡ ಅದೇ ರೀತಿ, ಅವರ ಮಕ್ಕಳು. ನಾವೆಲ್ಲರೂ ಮನುಷ್ಯರು, ನಮ್ಮಿಂದ ಏನೋ ಅಪರಾಧ ಆಗಿ ಹೋಯಿತು, ಹೌದು ತಪ್ಪಾಯಿತು ಅಂತ ಹೇಳಿ ಹೋಗಿ ಕಾಲಿಗೆ ಬಿದ್ದು ಅದಕ್ಕೆ ಬೇಕಾದ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ನಿಶ್ಚಯವಾಗಿಯೂ ಕೂಡ ನಮಗೆ ಅನುಗ್ರಹ ಮಾಡ್ತಾರೆ. ಆಯಿತು, ಇನ್ಮೇಲೆ ಹಿಂಗೆ ಮಾಡಬೇಡ, ಈ ರೀತಿಯಾದಂಥ. ಇದು ಎಲ್ಲಿಯವರೆಗೆ ಈ ನಾಗದೋಷ ಬಂದು ಸೇರ್ತದೆ ಅಂತ ಕೇಳಿದರೆ, ಈಗೆಲ್ಲರೂ ನಾವು ದಾರಿ ಮೇಲೆ ಹೋಗ್ತಾ ಇರುವ ಸಂದರ್ಭದಲ್ಲಿ ನಾವು ಏನೂ ಮಾಡಿದ್ದಲ್ಲ, ಯಾವುದೋ ಒಂದು ಸತ್ತ ಸರ್ಪ ನಾಗರು ಕಂಡುಬಿಡ್ತು ನಮಗೆ ಅಂತ ಹೇಳಾದರೆ ಅದನ್ನಾದರೂ ನಾವು ಸಂಸ್ಕಾರ ಮಾಡಬೇಕು. ಇದು ನಾನೇನು ಮಾಡಿದ್ದಲ್ಲ, ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ನಮ್ಮ ಕಣ್ಣಿಗೆ ಕಂಡ್ರೂ ನಾವು ಹಾಗೇ ಹೋದರೆ ಅದು ಕೂಡ ನಮಗೆ ನಾಗದೋಷವಾಗ್ತದೆ. ಅದು ಯಾಕೆ ಅಂತ ಕೇಳಿದರೆ ಎಲ್ಲರಿಗೂ ಹಂಗೆ ಕಾಣಿಸೋದಿಲ್ಲ. ಈ ಯಾರಾದರೂ ಒಬ್ಬರಾದರೂ ನನಗೆ ಸಂಸ್ಕಾರ ಕೊಡಬಹುದು ಎನ್ನುವಂತಹ ಒಂದು ಮನೋದೃಷ್ಟಿ ಇರ್ತದೆ. ಅದನ್ನು ನಾವು ಬಿಟ್ವಿ ಅಂತ ಹೇಳಾದರೆ ಈ ಮನುಷ್ಯನು ಹೀಗೆ ಅದು ಕೂಡ ಆಗ್ತದೆ. ಮತ್ತೆ ಎಲ್ಲಿಯವರೆಗೆ ಅಂತ ಕೇಳಿದರೆ, ಯಾವುದಾದರೂ ಗರ್ಭಿಣಿಯ ಸ್ತ್ರೀಗೆ ನಮ್ಮಿಂದ ಏನಾದರೂ ಅಪಚಾರವಾದರೆ, ಅವಳ ಕಣ್ಣಲ್ಲಿ ನೀರು ಬಂದರೆ ಅದೂ ಕೂಡ ಸರ್ಪದೋಷವಾಗ್ತದೆ. ಗರ್ಭದಲ್ಲಿರುವಂತಹ ಮಗುವನ್ನು ಸದಾ ಕಾಲ ರಕ್ಷಣೆ ಮಾಡ್ತಾ ಇರುವಂತಹದ್ದು ನಾಗದೇವರೇ. ಗರ್ಭಿಣಿ ಸ್ತ್ರೀಗೆ ಯಾವುದೋ ಸಂದರ್ಭದಲ್ಲಿ ನಮಗೇನೋ ಸಿಟ್ಟು ಬಂತು ಅಂತ ಬೈದು ಬಿಡ್ತೇವೆ ಅಲ್ವಾ? ಅಂತಹ ಸಂದರ್ಭದಲ್ಲಿ ಅವಳಿಗೇನಾದರೂ ಬೇಸರ ಆಗಿ ಈ ನಮ್ನಿ ಮಾಡಿದರು ನನಗೆ ಅಂತ ಹೇಳಿ ಬೇಸರ ಆಗಿ ಅವಳು ಕಣ್ಣೀರು ಹಾಕಿದರೂ ಕೂಡ ಅದು ಕೂಡ ಸರ್ಪಶಾಪವೇ ಆಗ್ತದೆ. ಹಾಗಾಗಿ ನಾವು ಅದು ಅಷ್ಟು ಸುಲಭದಲ್ಲಿಲ್ಲ ಅಂತ ಹೇಳಿದ್ದು ಅದಕ್ಕೆ. ನಾವು ಕೇಳಿದ ಕೂಡ ಹೇಳ್ತೇವೆ, ಇಲ್ಲರಿ ನಾನೇನೇನು ಮಾಡಲಿಲ್ಲ, ಅದನ್ನು ಬೆರೆಸಲೂ ಇಲ್ಲ, ಹೊಡಿಲೂ ಇಲ್ಲ ಅಂತ ಹೇಳ್ತೇವೆ. ಅಂದರೆ ಈ ರೀತಿಯಾದಂತಹ ದೋಷಗಳು ಬಂದು ಸೇರಿಕೊಳ್ತವೆ. ಹಾಗಾಗಿ ಅದು ಯಾವುದೇ ಇದ್ದರೂ ಅದೆಲ್ಲ ನಿವಾರಣೆಯಾಗಿ ಹೋಗಲಿ. ನಮ್ಮ ಕುಟುಂಬಕ್ಕೆ ಬಂದ ಸರ್ಪಶಾಪಗಳೆಲ್ಲ ನಿವೃತ್ತಿಯಾಗಿ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಆರೋಗ್ಯದಲ್ಲಿ ಎಲ್ಲದರಲ್ಲಿಯೂ ಅವನ ಅನುಗ್ರಹದಿಂದ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆಯನ್ನು ಇವತ್ತಿನ ದಿವಸ ನಾವು ಇಲ್ಲಿ ನೆರವೇರಿಸ್ತಾ ಇದ್ದೇವೆ. ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮ ಕುಟುಂಬದಿಂದ ಯಾವ ಸರ್ಪ ಸಂತತಿಗೆ ಅಪಚಾರವಾದರೂ ನಮಗೆ ಗೊತ್ತಿಲ್ಲ, ಅದು ಯಾವುದೇ ಇದ್ದರೂ ಕೂಡ, ಅಥವಾ ಯಾವುದೇ ಸರ್ಪಗಳು ಸತ್ತಿದ್ದರೂ ಕೂಡ ಅವೆಲ್ಲ ಇಲ್ಲಿ ಬಂದು ಸನ್ನಿಹಿತರಾಗಲಿ. ಇವತ್ತು ನಾವು ಮಾಡುವ ಸರ್ಪ ಸಂಸ್ಕಾರದಿಂದ ಅವೆಲ್ಲವುಗಳಿಗೂ ಕೂಡ ಅವರವರ ಲೋಕಪ್ರಾಪ್ತಿಯಾಗಲಿ, ಅಲ್ಲಿಂದ ನಮಗೆ ಅವರು ಅನುಗ್ರಹವನ್ನು ಮಾಡಲಿ ಅಂಥೇಳಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಅಕ್ಷತೆ ಇದೆಯಲ್ಲ ಅದನ್ನೆಲ್ಲ ತಗೊಂಡು ಹೋಗಿ ಅದೇ ಆ ಸರ್ಪಕ್ಕೆ ಹಾಕಿ ನಮಸ್ಕಾರ ಮಾಡಿ. ವಿಡಿಯೋ ಮಾಡ್ತಾ ಇದ್ದೀರಾ? ಅಷ್ಟೆಲ್ಲ ದೊಡ್ಡ ವಿಡಿಯೋ ಅಂತ ಮಾಡ್ತೀರಿ ನೀವು ಮಾತಾಡಿರೋದು ಅಲ್ಲ, ಹಾಗಲ್ಲ. ಫುಲ್ ಕರ್ತಕತೆ 3 ಉಂಡೆ ಮಾಡಿದ್ದೀನಾ? ಹೌದು. ನೀವು ಇಲ್ಲಿ ಪಕ್ಕಕ್ಕೆ ಬರ್ತಾ ಈಗ ತುಂಬ ಒಳ್ಳೆ